ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವೇಳೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇವತ್ತು ಮಾತಾಡ್ತಾ ಕರೂರ್ ಕಾಲ್ತುಳದಲ್ಲಿ ಟಿವಿಗೆ ಕಾರಣ ಅಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಅಲ್ಲೊಂದು ಮಜಾ ಆಗಿದೆ ಏನಂದ್ರೆ ಸ್ಟಾಲಿನ್ ಅವರು ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ಜೊತೆಗೆ ಮಾತಾಡ್ಕೊಂಡು ಸೀಟ್ ಹಂಚಿಕೆ ಇತ್ತಲ್ಲ, ಆ ಟೈಮಲ್ಲಿ ಒಂದು ಸೊನ್ನೆ ಮಾಡಿದ್ರು. ಇವತ್ತು ಅದನ್ನೇ ಪರ್ಮಿಷನ್ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಸೊನ್ನೆ ಅವರು ಟಿವಿಕೆಗೆ ಏನಾಗತ್ತೆ ಅಂದಿದ್ದಕ್ಕೆ ಟಿವಿಕೆ ಕತೆ ಮುಗಿಸ್ಬಿಡ್ತೀನಿ ಅಂತ ಹಿಂಗೆ ಅಂದಿದ್ರು. ಹಿಂಗೆ ಅದನ್ನೇ ಇವರು ಅದನ್ನು ಇವತ್ತು ಅಸೆಂಬ್ಲಿನಲ್ಲಿ ಇವರು ಪರ್ಮಿಷನ್ ತಗೊಂಡು ನನಗೆ ಹಿಂಗೆ ಅಂದಿದ್ರಲ್ಲಪ್ಪ ದೊಡ್ಡ ಮನುಷ್ಯ, ಈಗ ತಗೊಳ್ಳಿ ಅವ್ರಿಗೂ ಹೇಳ್ತೀನಿ ನಾನು ಅಂತ ಅಂದರು. ಅದನ್ನು ಮಾಡಿದ್ದೀವಿ. ಬಟ್ ಆ ಕಡೆ ಅದಕ್ಕೆ ಉದಯನಿಧಿ ಅವರ ಮಗ, ಸ್ಟಾಲಿನ್ ಮಗ, ಗಂಡನಿಗೋಸ್ಕರ ಹೆಂಡತಿ ಚಂಗಲ್ಪಟ್ಟು ಕೋರ್ಟಲ್ಲಿ ಕಾಯ್ತಿದ್ದಾಳೆ ಅಂತ ವೈಯಕ್ತಿಕವಾದ ಆರೋಪನ ಮಾಡಿದ್ದಾರೆ. ಭಾಳ ತಪ್ಪು, ಭಾಳ ಕೆಟ್ಟ ಲೀಡರ್ಶಿಪ್ಪಿನ ಮೊದಲನೇ ಸಂಕೇತ ಇದು ಉದಯನಿಧಿ ಮಾರಂದಿದು. ಉದಯನಿಧಿ ಸ್ಟಾಲಿನ್ದು. ಯಾಕೆ ಅಂತಂದರೆ ಹಾಗಾದರೆ DMK-ನಲ್ಲಿ ಡೈವರ್ಸ್ ಮಾಡ್ಕೊಂಡವ್ರು ಯಾರೂ ಇಲ್ವೇ ಇಲ್ವಾ? ಯಾರೂ ಇಲ್ವಾ? ಒಬ್ಬರು ಇಲ್ವಾ ಲೀಡರ್ಗಳು? ಬೇಡಪ್ಪ. DMK ಕೈ ಜೋಡಿಸ್ಬಿಟ್ಟು ತಪ್ಕೊಂಡು ಮುದ್ದಾಡ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಸೀಟ್ಗಳನ್ನೆಲ್ಲ ಕೊಟ್ಕೊಂಡು ಅವ್ರು ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಮಾಡ್ಕೊಂಡು ಓಡಾಡೋದಲ್ಲ. ಅವ್ರು 2ನೇ ಮದುವೆ 3ನೇ ಮದುವೆ ಆಗಿಲ್ವಾ? ಅವ್ರನ್ನ ತಪ್ಕೊಂಡ್ರಿ? ಅಷ್ಟು ಇದನ್ನು ಮಾತಾಡೋರು ನೀವು. ನಾನದು ತಪ್ಪು ಸರಿ ಅಂತ ಹೇಳ್ತಿಲ್ಲ, ಅದನ್ನು ಎಳೆದಿದ್ದು ತಪ್ಪು ಅಷ್ಟೇ.